ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಇಲ್ಲಿವರೆಗೂ ನೀವು ಗೃಹಲಕ್ಷ್ಮಿ ಹಣದಲ್ಲಿ 2,000 ಹಣ ಪ್ರತಿ ತಿಂಗಳು ಪಡಿತಾ ಇದ್ದೀರಾ. ಹಾಗಾದರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನು ಗುಡ್ ನ್ಯೂಸ್ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು ಹೇಳಿ, ದಯವಿಟ್ಟು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದರೆ ವೀಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡ್ದೇ ಮೊದಲಿಂದ ಕೊನೆ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚು ಅಪ್ಡೇಟ್ಗಳನ್ನ ತಿಳ್ಕೋಬೇಕು. ಗೃಹಲಕ್ಷ್ಮಿ ಯೋಜನೆ ಆಗಲಿ, ಶಕ್ತಿ ಯೋಜನೆ ಆಗಲಿ, ಎಲ್ಲ ಯೋಜನೆಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆದಾಗ ನಿಮಗೆ ನಾನು ಹಾಕೋ ವೀಡಿಯೋಸ್ಗಳು ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಕಾಂಗ್ರೆಸ್ ಕೊಟ್ಟಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಪ್ರತಿ ಮಹಿಳೆಗೂ 2,000 ಹಣನ ಪಡ್ಕೋತಾ ಬಂದಿದ್ದಾರೆ. ಅಂದರೆ ಮುಂದಿನ ತಿಂಗಳು ಬಂದರೆ, ಅಂದರೆ ಜೂನ್ ತಿಂಗಳು ಬಂದರೆ 1 ವರ್ಷದಿಂದ ಗೃಹಲಕ್ಷ್ಮಿ ಜಾರಿಗೆ ತಂದಿದ್ದಾರೆ. ಜಾರಿಗೆ ತಂದಿರೋದ್ರಲ್ಲಿ 10 ತಿಂಗಳ ಹಣನ ಗೃಹಲಕ್ಷ್ಮಿ ಹಣನ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಯಾರೆಲ್ಲ ತಗೋತಾ ಇದ್ದೀರಾ ಅವರು ಇನ್ನು ಮುಂದೆ 8,500 ಅಂದರೆ 8,500 ರೂಪಾಯಿನ ತಗೋತಾ ಹೋಗ್ತೀರಾ ಸ್ನೇಹಿತರೆ. ಇದಕ್ಕೆಲ್ಲ ಏನಾದರೂ ಅರ್ಜಿ ಸಲ್ಲಿಸಬೇಕಾ, ಏನಾದರೂ ಹೊಸ ಅಪ್ಡೇಟ್ ಇದೆಯಾ ಅನ್ನೋದನ್ನ ನೀವು ಕೇಳೋದಾದರೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ನಿಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಸಿಗಲ್ಲ. ಹೌದು ಸ್ನೇಹಿತರೆ, ಪ್ರತಿ ಮಹಿಳೆಗೂ ಈಗ ಏನು ಗೃಹಲಕ್ಷ್ಮಿ ಹಣನ ತಗೋತಾ ಇದ್ರೆ ಅವ್ರಿಗೆ 8,500 ಕೊಡ್ತೀವಿ ಅಂದ್ಬಿಟ್ಟು ಈಗ ರೀಸೆಂಟ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅದರಲ್ಲೂ ಜೂನ್ 5ನೇ ತಾರೀಕು ಮೇಲ್ಗಡೆ ಅಂತಂದರೆ 4ನೇ ತಾರೀಕು ಏನು ರಿಸಲ್ಟ್ ಬರುತ್ತೆ, ಲೋಕಸಭೆ 2ನೇ ಹಂತ ಚುನಾವಣೆ ನಡೆದಿದ್ದು ಅದ್ರ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಜೂನ್ 4ನೇ ತಾರೀಕು ರಿಸಲ್ಟ್ ಮುಗಿದ ನಂತರ ನಿಮಗೆ 5ನೇ ತಾರೀಕು ಹೇಳ್ತಾರೆ. ಸೊ ಏನಂತಂದ್ರೆ ಹೇಳ್ತಾರೆ ಅಂದರೆ 8,500 ಪ್ರತಿ ಒಬ್ಬ ಮಹಿಳೆಗೂ ಅಂದರೆ ಗೃಹಲಕ್ಷ್ಮಿ ಹಣನ ಏನು ತಗೋತಾ ಇದ್ದಾರೆ ಅವ್ರಿಗೆ ಪ್ರತಿಯೊಬ್ಬ ಮಹಿಳೆಗೂ 8,500 ಕೊಡಬೇಕು ಅಂದ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಅಂದರೆ ಈ ಯೋಜನೆ ಬಂದು ಮಹಾಲಕ್ಷ್ಮಿ ಯೋಜನೆ. ಸೊ ಹಾಗಾಗಿ ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕು ಅನ್ನೋರಾದರೆ ಇನ್ನೂ ಕೂಡ ಅರ್ಜಿ ಬಿಟ್ಟಿಲ್ಲ ಅಂದರೆ ಗೃಹಲಕ್ಷ್ಮಿ ಯಾರೆಲ್ಲ ತಗೋತಾ ಇದ್ದೀರಾ ಅದೇ ಅರ್ಜಿ ಮುಂದುವರಿಸ್ಕೊಂಡು ಅವ್ರು ಏನಾರು ಕೊಟ್ಟರೆ ನಿಮಗೆ ಓಕೆ. ಇಲ್ಲ ಅಂತಂದರೆ ಅರ್ಜಿ ಸಲ್ಲಿಸಬೇಕು ಹೊಸ್ದಾಗಿ ಅಂದರೆ ಕೂಡ ಅದು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ದಾಖಲೆಗಳನ್ನ ಇಟ್ಕೊಂಡು ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ. ಬಟ್ ಏನಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಪಡೆಯೋಕ್ಕೆ ನೀವು ರೇಷನ್ ಕಾರ್ಡಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂತಂದರೆ ನಿಮಗೆ ಯಾರು ಮೊದಲ ನೇಮು ಮಹಿಳೆ ನೇಮು ಇರುತ್ತಾರೆ ಆ ನೇಮ್ ಇರೋರಿಗೆ ಮಾತ್ರ 2,000 ಹಣನ ಕೊಡ್ತಾಯಿದ್ರು. ಈ ಯೋಜನೆ ಅಂತಂದರೆ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಹೆಡ್ ಆಫ್ ಫ್ಯಾಮಿಲಿಗೆ ಕೊಡ್ತಾರಾ ಇಲ್ಲ ಮಹಿಳೆ ಯಾರಾದರೂ ಓಕೆ ಒಬ್ರಿಗೆ ಕೊಡ್ತಾರಾ ಅನ್ನೋದನ್ನ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ ಅಂದರೆ ಜೂನ್ 5ನೇ ತಾರೀಕು. ಸೊ ಗೊತ್ತಾಗುತ್ತೆ. ಯಾಕಂದರೆ 4ನೇ ತಾರೀಕು ಲೋಕಸಭಾ ಚುನಾವಣೆದು ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಕೇಂದ್ರ ಸರ್ಕಾರದಲ್ಲಿ ಏನಾದರೂ BJP ಅಧಿಕಾರಕ್ಕೆ ಬಂದರೆ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ಈ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದರೆ ಈ ಮಹಾಲಕ್ಷ್ಮಿ ಯೋಜನೆಯ ಜಾರಿಗೆ ತರ್ತಾರೆ. ಅಂದರೆ 5ನೇ ತಾರೀಕು ನಿಮಗೆ ಅನೌನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇನ್ನು ಮುಂದೆ ನೀವು ಮಹಿಳೆಯರು 8,500 ಪಡ್ಕೋತಾ ಹೋಗ್ತೀರಾ. ಇನ್ನೂ ಕೂಡ ಏನು ದಾಖಲಾತಿಗಳನ್ನ ಕೊಟ್ಟು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸಿಲ್ಲ. ನಿಮಗೆ 5ನೇ ತಾರೀಕು ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಓಕೆನಾ ಇಲ್ಲ BJP ಬಂದರೆ ಅಧಿಕಾರಕ್ಕೆ ಓಕೆನಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಹೆಚ್ಚು ಯೋಜನೆಗಳನ್ನ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಈ ಫ್ರೀ ಸ್ಕೀಮ್ ಬಗ್ಗೆ ಯೋಜನೆಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮಗೆ ಇನ್ನೂ ಏನಾದರೂ ತಿಳ್ಕೋಬೇಕು ಡೌಟ್ಸ್ ಅನ್ನೋದಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಿಮಗೆ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.